ಇಂದು 8ನೇ ತರಗತಿ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದ 12ನೇ ಪಾಠ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಹಿಂದಿನ ಪಾಠದ ಪ್ರಶ್ನೋತ್ತರ ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ 8ನೇ ತರಗತಿ ವಿಜ್ಞಾನ ಪ್ರಶ್ನೋತ್ತರ ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಸೊ ಅಭ್ಯಾಸದ ಪ್ರಶ್ನೋತ್ತರಗಳು ಅಂತ ಇದೆ. ಮೊದಲ ಪ್ರಶ್ನೆ, ಜೀವಿಗಳಲ್ಲಿ ಸಂತಾನೋತ್ಪತ್ತಿಯ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಅಂತ ಫಸ್ಟ್ ಪ್ರಶ್ನೆ ಇತ್ತು. ಉತ್ತರ, ಪ್ರಭೇದಗಳ ಮುಂದುವರಿಕೆಗೆ ಮತ್ತು ಪೀಳಿಗೆಯಿಂದ ಪೀಳಿಗೆಗೆ ಒಂದೇ ರೀತಿಯ ಜೀವಿಗಳು ಮುಂದುವರಿಯುವುದನ್ನು ಖಚಿತಪಡಿಸಲು ಸಂತಾನೋತ್ಪತ್ತಿಯು ಅತ್ಯಗತ್ಯವಾಗಿದೆ. ಪ್ರಶ್ನೆ 2, ಮಾನವರಲ್ಲಿ ನಿಷೇಚನ ಪ್ರಕ್ರಿಯೆಯನ್ನು ವಿವರಿಸಿರಿ. ಉತ್ತರ, ಅಂಡಾಣು ಮತ್ತು ವೀರ್ಯಾಣುಗಳ ಸಂಯೋಗವನ್ನು ನಿಷೇಚನ ಎನ್ನುವರು. ನಿಷೇಚನದಲ್ಲಿ ಅಂಡಾಣು ಮತ್ತು ವೀರ್ಯಾಣುಗಳ ಕೋಶ ಕೇಂದ್ರಗಳ ಸಮ್ಮಿಲನವು ಒಂದೇ ಕೋಶ ಕೇಂದ್ರವನ್ನು ರೂಪಿಸುತ್ತದೆ. ಇದು ಯುಗ್ಮಜದ ರಚನೆಗೆ ಕಾರಣವಾಗುತ್ತದೆ. ನಿಷೇಚನ ಪ್ರಕ್ರಿಯೆಯಲ್ಲಿ ಮಗುವು ತಂದೆ ಮತ್ತು ತಾಯಿಯಲ್ಲಿನ ಗುಣಗಳನ್ನು ಅನುವಂಶೀಯವಾಗಿ ಪಡೆಯುತ್ತದೆ. ಪ್ರಶ್ನೆ 3, ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಬೇಕಾಗಿತ್ತು. ಮೊದಲ ಪ್ರಶ್ನೆ, ಆಂತರಿಕ ನಿಷೇಚನವು ಸಂಭವಿಸುವ ಜಾಗ. ಎ, ಹೆಣ್ಣಿನ ದೇಹದೊಳಗೆ. 2, ಹೆಣ್ಣಿನ ದೇಹದ ಹೊರಗೆ. 3, ಗಂಡಿನ ದೇಹದೊಳಗೆ. 4, ಗಂಡಿನ ದೇಹದ ಹೊರಗೆ. ಸರಿಯಾದ ಉತ್ತರ ಹೆಣ್ಣಿನ ದೇಹದೊಳಗೆ ಆಂತರಿಕ ನಿಷೇಚನ ನಡೀತದೆ. ಅದರಲ್ಲಿ ಎರಡನೇದಿತ್ತು, 1 ಗೊದಮೊಟ್ಟೆ ಈ ಪ್ರಕ್ರಿಯೆಯ ಮೂಲಕ ವಯಸ್ಕ ಕಪ್ಪೆಯಾಗಿ ಬೆಳೆಯುತ್ತದೆ. ಮೊದಲನೇದು ನಿಷೇಚನ, 2 ರೂಪ ಪರಿವರ್ತನೆ, 3 ನಾಟುವಿಕೆ, 4 ಮಗ್ಗುವಿಕೆ. ಸರಿಯಾದ ಉತ್ತರ ರೂಪ ಪರಿವರ್ತನೆ. ಮೂರನೇ ಪ್ರಶ್ನೆ, ಯುಗ್ಮಜದಲ್ಲಿ ಕಂಡುಬರುವ ಕೋಶ ಕೇಂದ್ರಗಳ ಸಂಖ್ಯೆ. ಮೊದಲನೇದು 0, ಎರಡನೇದು 1, ಮೂರನೇದು 2, ನಾಲ್ಕನೇದು 4. ಸರಿಯಾದ ಉತ್ತರ ಆಯ್ಕೆ 3, 2. ಇನ್ನು ಮುಂದೆ ಈ ಕೆಳಗಿನ ಹೇಳಿಕೆಗಳ ಮುಂದೆ ಸರಿ ಇದ್ರೆ ಸ ಅಂತ ಬರಿಬೇಕು, ತಪ್ಪು ಇದ್ರೆ ತ ಅಂತ ಬರ್ಲಿಕ್ಕೆ ಹೇಳಿದ್ದಾರೆ. ಸೊ ಮುಂದೆ ಬರ್ದಿದ್ದೀವಿ. ಮೊದಲ ಹೇಳಿಕೆ ಇತ್ತು, ಅಂಡಜ ಪ್ರಾಣಿಗಳು ಚಿಕ್ಕ ಮರಿಗಳಿಗೆ ಜನ್ಮ ನೀಡುತ್ತವೆ. ಈ ಹೇಳಿಕೆ ತಪ್ಪಾಗಿದೆ. ಅದೇ ತರಹ ಪ್ರತಿಯೊಂದು ವೀರ್ಯಾಣುವು ಒಂದೇ ಒಂದು ಜೀವಕೋಶವಾಗಿದೆ. ಈ ಹೇಳಿಕೆ ಸರಿ ಇದೆ. ಕಪ್ಪೆಯಲ್ಲಿ ಬಾಹ್ಯ ನಿಷೇಚನ ನಡೆಯುತ್ತದೆ. ಇದು ಹೇಳಿಕೆ ಸರಿ ಇದೆ. ಲಿಂಗಾಣು ಕೋಶದಿಂದ ಹೊಸ ಮಾನವ ಜೀವಿಯು ಬೆಳೆಯುತ್ತದೆ. ಇದು ತಪ್ಪು. ನಿಷೇಚನದ ನಂತರ ಇಟ್ಟ ಮೊಟ್ಟೆಯು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿದೆ. ಇದು ಸರಿ ಇದೆ. ಅಮೀಬಾ ಮಗ್ಗುವಿಕೆ ಮೂಲಕ ಸಂತಾನೋತ್ಪತ್ತಿ ನಡೆಯುತ್ತದೆ. ಇದು ತಪ್ಪು. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿಯೂ ನಿಷೇಚನ ಅಗತ್ಯವಾಗಿದೆ. ಇದು ಕೂಡ ತಪ್ಪಿದೆ. ದ್ವಿವಿದಳನವು ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧಾನವಾಗಿದೆ. ಇದು ಸರಿ ಇದೆ. ನಿಷೇಚನದ ಪರಿಣಾಮವಾಗಿ ಒಂದು ಯುಗ್ಮಜ ರೂಪುಗೊಳ್ಳುತ್ತದೆ. ಇದು ಸರಿ ಇದೆ. ಕಡೆಗಿತ್ತು, ಒಂದು ಭ್ರೂಣವು ಒಂದೇ ಕೋಶದಿಂದ ಮಾಡಲ್ಪಟ್ಟಿದೆ. ಇದು ತಪ್ಪಾಗಿರ್ತಕ್ಕಂಥ ಹೇಳಿಕೆ. 5ನೇ ಪ್ರಶ್ನೆ, ಯುಗ್ಮಜ ಮತ್ತು ಭ್ರೂಣದ ನಡುವಿನ 2 ವ್ಯತ್ಯಾಸಗಳನ್ನು ಬರೆಯಿರಿ. ಇಲ್ಲಿ ಯುಗ್ಮಜ ನಿಷೇಚನದ ನಂತರ ಉಂಟಾದ ಫಲಿತ ಅಂಡ ಯುಗ್ಮಜವಾಗಿದೆ. ಭ್ರೂಣ ಯುಗ್ಮಜವು ಬೆಳವಣಿಗೆ ಹೊಂದಿ ಭ್ರೂಣವಾಗಿ ಬೆಳೆಯುತ್ತದೆ. ಯುಗ್ಮಜ ಒಂದೇ ಒಂದು ಕೋಶವನ್ನು ಹೊಂದಿದೆ. ಭ್ರೂಣ ಅನೇಕ ವಿಭಜನೆಗಳಿಂದ ಉಂಟಾದ ಜೀವಕೋಶಗಳನ್ನು ಒಳಗೊಂಡಿದೆ. ಯುಗ್ಮಜ ಹೊಸ ವ್ಯಕ್ತಿಯ ಜೀವದ ಪ್ರಾರಂಭಕ್ಕೆ ನಾಂದಿಯಾಗಿದೆ. ಭ್ರೂಣ ಬೆಳವಣಿಗೆ ಹೊಂದಿ ಕ್ರಮೇಣ ಹೊಸ ಜೀವಿಯಾಗಿ ಹೊರಹೊಮ್ಮುತ್ತದೆ. 6ನೇ ಪ್ರಶ್ನೆ, ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ವ್ಯಾಖ್ಯಾನಿಸಿ. ಪ್ರಾಣಿಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ 2 ವಿಧಾನಗಳನ್ನು ವಿವರಿಸಿರಿ. ಉತ್ತರ, ಏಕಜೀವಿಯಿಂದ ನಡೆಯುವ ಸಂತಾನೋತ್ಪತ್ತಿ ಅಥವಾ ಹೆಣ್ಣು ಮತ್ತು ಗಂಡು ಲಿಂಗಾಣುಗಳ ಸಂಯೋಗವಾಗದೆ ನಡೆಯುವ ಸಂತಾನೋತ್ಪತ್ತಿಯನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಇದರಲ್ಲಿ 2 ವಿಧಗಳು, ಮಗ್ಗುವಿಕೆ ಮತ್ತು ದ್ವಿವಿದಳನ. ಮಗ್ಗುವಿಕೆ ಅಂದರೆ ಪೋಷಕ ಜೀವಿಗಳಲ್ಲಿ ಕಂಡುಬರುವ ಮಗ್ಗುಗಳಿಂದ ಹೊಸ ಜೀವಿಗಳು ಉಂಟಾಗುವ ಪ್ರಕ್ರಿಯೆಗೆ ಮಗ್ಗುವಿಕೆ ಅಂತ ಕರಿತೀವಿ. ಉದಾಹರಣೆಗೆ ಹೈಡ್ರಾ ಮತ್ತು ಈಸ್ಟ್. ದ್ವಿವಿದಳನ ಅಂದರೆ ಪೋಷಕ ಜೀವಿಯು 2 ಜೀವಿಗಳಾಗಿ ವಿಭಜನೆಯಾಗುವ ಪ್ರಕ್ರಿಯೆ ದ್ವಿವಿದಳನ. ಉದಾಹರಣೆಗೆ ಅಮೀಬಾ. ಪ್ರಶ್ನೆ 7, ಹೆಣ್ಣು ಸಂತಾನೋತ್ಪತ್ತಿ ಅಂಗದ ಯಾವ ಭಾಗದಲ್ಲಿ ಭ್ರೂಣವು ನಾಟಿಕೊಳ್ಳುತ್ತದೆ? ಉತ್ತರ, ಭ್ರೂಣ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಗರ್ಭಾಶಯದ ಒಳಗೋಡೆಗೆ ನಾಟಿಕೊಳ್ಳುತ್ತದೆ. 8ನೇ, ರೂಪ ಪರಿವರ್ತನೆ ಎಂದರೇನು? ಉದಾಹರಣೆಗಳನ್ನು ಕೊಡಿ. ಉಭಯವಾಸಿಗಳಲ್ಲಿ ಲಾರ್ವಾವಸ್ಥೆಯಿಂದ ತೀವ್ರವಾದ ಬದಲಾವಣೆಗಳೊಂದಿಗೆ ಪ್ರೌಢಾವಸ್ಥೆಗೆ ತಲುಪುವುದಕ್ಕೆ ರೂಪ ಪರಿವರ್ತನೆ ಅಂತೀವಿ. ಉದಾಹರಣೆಗೆ ಕಪ್ಪೆ. ಮುಂದಿನ ಪ್ರಶ್ನೆ 9, ಆಂತರಿಕ ಮತ್ತು ಬಾಹ್ಯ ನಿಷೇಚನಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಆಂತರಿಕ ನಿಷೇಚನ ಅಂದರೆ ಜೀವಿಗಳ ದೇಹದ ಒಳಗೆ ನಡೆಯುವ ನಿಷೇಚನ. ಬಾಹ್ಯ ನಿಷೇಚನ ಅಂದರೆ ಜೀವಿಗಳ ದೇಹದ ಹೊರಗೆ ನಡೆಯುವ ನಿಷೇಚನ. ಇನ್ನು
ಆಂತರಿಕ ನಿಷೇಚನ ಮುಖ್ಯವಾಗಿ ಮರಿಜೀವಿಗಳು ಬದುಕುಳಿಯುವ ಪ್ರಮಾಣ ಹೆಚ್ಚಾಗಿರುತ್ತದೆ. ಉದಾಹರಣೆಗೆ ಸರೀಸೃಪಗಳು, ಪಕ್ಷಿಗಳು, ಸ್ತನಿಗಳು. ಬಾಹ್ಯ ನಿಷೇಚನದಲ್ಲಿ ಮರಿಜೀವಿಗಳು ಬದುಕುಳಿಯುವ ಪ್ರಮಾಣ ಕಡಿಮೆ ಇರುತ್ತದೆ. ಉದಾಹರಣೆಗೆ ಮೀನುಗಳು ಮತ್ತು ಉಭಯವಾಸಿಗಳು. ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಎಸ್ ಸುಳುಹುಗಳನ್ನು ಆಧರಿಸಿ ಸೂಕ್ತ ಪದಗಳನ್ನು ವೃತ್ತ ಎಳೆಯುವುದರ ಮೂಲಕ ಗುರುತಿಸಬೇಕು. ಇಲ್ಲಿ ಉತ್ತರ ಇದೆ, ಆಮೇಲೆ ನಾನು ನಿಮಗೆ ಅದನ್ನು ಗುರುತಿಸಿ ತೋರಿಸ್ತೀನಿ. ಲಿಂಗಾಣುಗಳು ಸಂಯೋಗ ಹೊಂದುವ ಕ್ರಿಯೆ, ಉತ್ತರ ನಿಷೇಚನ. ಕೋಳಿಯಲ್ಲಿ ನಡೆಯುವ ನಿಷೇಚನದ ವಿಧ, ಉತ್ತರ ಆಂತರಿಕ. ಹೈಡ್ರಾದಲ್ಲಿ ದೇಹದ ಮೇಲಿನ ಉಬ್ಬಾದ ಅಂಕುರಗಳನ್ನು ಮೊಗ್ಗುಗಳು ಅಂತೀವಿ. ಸ್ತ್ರೀಯರಲ್ಲಿ ಅಂಡಾಣುಗಳು ಉತ್ಪಾದನೆಯ ಅಂಗ, ಅದು ಅಂಡಾಶಯ. ಪುರುಷರಲ್ಲಿ ವೀರ್ಯಾಣುಗಳು ಉತ್ಪಾದಿಸುವ ಅಂಗ, ಅದು ವೃಷಣ. ಲಿಂಗಾಣುಗಳ ಸಂಯೋಗದಿಂದ ಏಕಕೋಶೀಯ ರಚನೆ ಆಗೋದು ಯುಗ್ಮಜ. ಮೊಟ್ಟೆ ಇಡುವ ಪ್ರಾಣಿಗಳನ್ನ ಅಂಡಜ ಅಂತೀವಿ. ಅಮೀಬಾದ ದೇಹದ ಎರಡಾಗಿ ವಿಭಜನೆಗೊಳ್ಳುವ ಸಂತಾನೋತ್ಪತ್ತಿ ವಿಧಾನಕ್ಕೆ ದ್ವಿವಿದಳನ ಅಂತ ಕರಿತೀವಿ. ಸೊ ಆಲ್ರೆಡಿ ಇಲ್ಲಿ ಗುರುತಿಸಿದ್ದೀವಿ. ಇದು ಎಸ್ ಯುಗ್ಮಜ, ಇದು ನಿಷೇಚನ, ಇದು ಮೊಗ್ಗುಗಳು, ಇಲ್ಲಿ ಎಸ್ ವೃಷಣ, ಇದು ಆಂತರಿಕ, ಇದು ಎಸ್ ಅಂಡಜ. ಸೊ ಇಷ್ಟೇನಾಗಿತ್ತಪ್ಪ ಅಂದರೆ ಉತ್ತರಗಳನ್ನು ನೀವುಗಳು ಬರಿಬೇಕಿತ್ತು. ಸೊ ಇಷ್ಟಿತ್ತು ಸ್ನೇಹಿತರೆ 8ನೇ ತರಗತಿ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದ 12ನೇ ಪಾಠ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು. 8ನೇ ತರಗತಿಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸ್ಗಳಾಗಿರ್ಬೋದು, ನಿಮ್ಮ FA/SA ಎಕ್ಸಾಮ್ನ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಸಹಿತ ಇದ್ದಾವೆ. ಸೊ ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ಏನು ಮಾಡಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ಹೋಗಿ ಅವುಗಳನ್ನು ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್ ಮಾಡಬೇಕು. ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೆಚ್ಚೆಚ್ಚು ಶೇರ್ ಮಾಡಲಿಕ್ಕೆ ಮರೆಯದಿರಿ. ನನ್ನದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ. ಅವುಗಳ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ನೀವು ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗೋದ್ರಿಂದ ನಾವು ಹಾಕ್ತಕ್ಕಂಥ ವಿಡಿಯೋಗಳ ಲಿಂಕ್ಗಳನ್ನು ಬೇಗನೆ ತಾವುಗಳು ಫಸ್ಟಾಗಿ ಪಡಿತೀರಿ, ಅಲ್ಲಿಗಳನ್ನು ಸಹಿತ ಕೂಡ ನೋಡಬಹುದು ಅಂತ ಹೇಳ್ತಾ 8ನೇ ತರಗತಿಯ NMMSಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಸಹಿತ ನಮ್ಮಲ್ಲಿದ್ದಾವೆ. ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಕೀ ಉತ್ತರಗಳು, ವಿವರಣಾತ್ಮಕ ಪ್ರಶ್ನೆಗಳು ಮತ್ತು ಕೀ ಉತ್ತರಗಳು, ಆ ವಿಡಿಯೋಗಳು ಸಹಿತ ನಮ್ಮಲ್ಲಿ ಇದ್ದಾವೆ. ಅವುಗಳನ್ನು ಸಹಿತ ತಾವು ತಪ್ಪದೇ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನಾನು ಇನ್ನೊಂದು ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುವುದರ ಜೊತೆಗೆ ಹೆಚ್ಚಿನ ವಿಡಿಯೋಗಳನ್ನು ತಾವುಗಳು ನೋಡಬೇಕಾದ್ರೆ ಸ್ಟಡಿ ವಿತ್ ಪರಶುರಾಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ.